ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನನ್ನ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲಿಗೆ ನಿಮ್ಮ ಮುಂದೆ ಬಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ಇಲ್ಲಿ ಕಸ್ಟಮೈಸ್ ಚಾನೆಲ್ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಫ್ರೆಂಡ್ಸ್, ಈಗ ಪ್ರೊಫೈಲ್ ಫೋಟೋನ ನಾನು ಚೇಂಜ್ ಮಾಡಿದ್ದೀನಿ. ಬೇಸಿಕ್ ಇನ್ಫೋ ಅಂತ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ, ಅದನ್ನ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಚಾನಲ್ ಹೆಸರನ್ನ ನೀವೇನಾದರೂ ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಬೋದು. ನೀವು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಬರಿಬೇಕನ್ಸಿದ್ರೆ ಬರಿಬಹುದು. ನಾನು ಸದ್ಯಕ್ಕೆ ಬರಿತೀನಿ. ಇದಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ ಯಾವುದು, ನಾವು ಕನ್ನಡ ಅಂದರೆ ಕನ್ನಡ, ಹಿಂದಿ ಆಗಿದ್ರೆ ಹಿಂದಿ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ನಮ್ಮ ಸದ್ಯ ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪಬ್ಲಿಷ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ಕೆಳಗಡೆ ಫ್ರೆಂಡ್ಸ್, ಲಾಸ್ಟಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ಸ್ ಇದೆಯಾ ನೋಡಿ ಸರ್ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದು ಮೇನ್ ಆಪ್ಷನ್ಸ್ ಫ್ರೆಂಡ್ಸ್, ಇದನ್ನೇ ಮೇನ್ ಸೆಟ್ಟಿಂಗು. ಇದರಲ್ಲಿ ಮಾಡಬೇಕು ಮೊದಲು. ಇಲ್ಲಿ ಏನು ಮಾಡಬೇಕಂದ್ರೆ ಕೆಳಗಡೆ ಈ ಜನರಲ್ ಇದೆ, ಅದ್ರ ಕೆಳಗಡೆ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಮಾಡಿದ್ಮೇಲೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. ನಾವು ನಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು, ಇಂಡಿಯಾ. ಕೆಳಗೆ ಕೀವರ್ಡ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಏನಪ್ಪ ಅಂದರೆ ನಮ್ಮ ಚಾನಲ್ ಹೆಸರು ಯಾವುದಾದ್ರೂ ಹೆಸರು ಇದ್ದರೆ ಅದರಲ್ಲಿ 2 ಟ್ಯಾಗ್ ಇದ್ದರೆ ಕಾರ್ಟೂನ್ SJ ಅಂತ ಇದೆಯಲ್ಲ, ನಾನು 2 ಟೈಪ್ ಕಾರ್ಟೂನ್ SJ ಈ ಥರ ಬೇರೆ ಬೇರೆ ಟೈಪಲ್ಲಿ ನೀವು ಎಂಟರ್ ಮಾಡಬೇಕು. ಇಷ್ಟಾದಮೇಲೆ ಇನ್ನೊಂದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್, ಡು ಯು ವಾಂಟ್ ಸೆಟ್ ಯುವರ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿದೆಯಲ್ಲ ಫ್ರೆಂಡ್ಸ್. ಇದೇನಂದರೆ ನಾವು ಯಾವುದಾದ್ರೂ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ರಿಲೇಟೆಡ್ ವಿಡಿಯೋ ಆಗಿದ್ರೆ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಹೇಳೋದು ಮಾಡಬೇಕು. ನಾವು ಆ ಥರದ ಇಲ್ಲ ಅಂದರೆ ಇಲ್ಲ ಅಂತ ಮಾಡಬೇಕು. ನಾನು ಈಗ ಏನಂದರೆ ಒಂದು ಇದ್ರ ಮೇಲೆ ಎಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತೀನಿ ನಾನು. ಲಾಸ್ಟಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಅಂತ ಹೇಳಿದೆಯಲ್ಲ ಅದು ಎನೇಬಲ್ಡ್ ಇದೆ, ಅದನ್ನೇನು ಪರವಾಗಿಲ್ಲ, ಏನಿಲ್ಲ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಇಂಟರ್ಮೀಡಿಯೇಟ್ ಫ್ಯೂಚರ್ ಅಂತ ಹೇಳಿದೆಯಲ್ಲ, ಅದನ್ನು ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದರೆ ಇದು ವಿಡಿಯೋ ನಾವು ಇದನ್ನು ವೆರಿಫೈ ಮಾಡಿದ್ಮೇಲೆ ನಾವು 15 ನಿಮಿಷಗಳ ಗಂಟ ವಿಡಿಯೋನ ಇದು ಮಾಡ್ಬೋದು, ಮತ್ತು ತಮ್ನೆಲ್ನ ನಾವು ಇದು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು ಫ್ರೆಂಡ್ಸ್. ಮುಂದೆ ವೆರಿಫೈ ಮಾಡೋಣ ಮೊಬೈಲ್ ನಂಬರ್ನ. ನಾನು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ಗೆಟ್ ಕೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. OTP ಬರುತ್ತೆ ಫ್ರೆಂಡ್ಸ್, OTPನ ಹಾಕೋತೀನಿ ಫ್ರೆಂಡ್ಸ್. OTP ಬಂದಾಗಿದೆ ನನ್ನ ಮೊಬೈಲ್ಗೆ, 577409. ಇದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫೋನ್ ನಂಬರ್ ಈಸ್ ವೆರಿಫೈಡ್ ಅಂತ ಆಗಿದೆ ನೋಡಿ ಸರ್, ವೆರಿಫೈ ಆಗಿ ಹೋಗಿದೆ. ಈಗ ಮತ್ತೆ ಬ್ಯಾಕ್ ಬರಬೇಕು.
ಈಗ ನೋಡಿ ಫ್ರೆಂಡ್ ಎಂಡ್ ಆಪ್ಷನ್ಸು ಎನೇಬಲ್ ಆಗೋಗಿದೆ ಫ್ರೆಂಡ್ಸ್. ಈಗ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಿದ್ದೀವಿ. ಈಗ ಉಳಿದಿರೋದು ಮೂರನೇ ಆಪ್ಷನ್ಸ್ ಅಡ್ವಾನ್ಸ್ಡ್ ಫ್ಯೂಚರ್ ಅಂತ ಹೇಳಿದೆಯಲ್ಲ ಫ್ರೆಂಡ್ಸ್, ಅದನ್ನು ಯಾವ ಥರ ಎನೇಬಲ್ ಮಾಡಬೇಕಂದ್ರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಆಕ್ಸೆಸ್ ಫ್ಯೂಚರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಮಾಡಿದ್ಮೇಲೆ ಇಲ್ಲಿ ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಗೆಟ್ ಇಮೇಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನಾವು ಇಮೇಲ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇದಾಗಿ ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ಕಡೆಯಿಂದ ವಿಡಿಯೋ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇದು ಇನ್ನೊಂದೇನೆಂದರೆ ಇಲ್ಲಿ ಸ್ಟಾರ್ಟ್ ವೆರಿಫಿಕೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನನ್ನ ವಿಡಿಯೋ ವೆರಿಫಿಕೇಷನ್ ಮಾಡೈತೆ ಫ್ರೆಂಡ್ಸ್. ಈಗ ನೋಡಿ ಮೂರನೇ ಆಪ್ಷನ್ಸ್ ಕೂಡ ಎನೇಬಲ್ಡ್ ಆಗಿದೆ. ಈಗ ಕೊನೆಯದಾಗಿ ಲಾಸ್ಟ್ ಸೆಟ್ಟಿಂಗ್ಗೆ ಹೋಗೋಣ. ಇಲ್ಲಿ ಮೇಲ್ಗಡೆ ಮಾನಿಟೈಸೇಷನ್ ಕಾಣ್ತಾ ಇದೆಯಲ್ಲ ಎಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಮೊದಲಿಗೆ 365 ದಿನ ಅಂದರೆ 1 ವರ್ಷದ ಒಳಗಡೆ 1000 ಸಬ್ಸ್ಕ್ರೈಬರ್ ಆಗಬೇಕು. ಅದಾದಮೇಲೆ 4000 ಅವರ್ಸ್ ವಾಚ್ ಟೈಮ್ ಆಗಬೇಕು. ಅಂದರೆ 4000 ಗಂಟೆಗಳ ವಾಚ್ ಟೈಮ್ ನಮಗೆ ಬರಬೇಕು. ಅದಾದಮೇಲೆ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಈಗ ಕೊನೆಯದಾಗಿ 2 ಸ್ಟೆಪ್ಸ್ ವೆರಿಫಿಕೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಮುಂದೆ ಕಂಟಿನ್ಯೂ ಕೊಡೋಣ. ಕೊಟ್ಟಾದಮೇಲೆ ಈಗ ನನ್ನ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಕೊಡ್ತೀನಿ. ನೀವು ಕೂಡ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ನ ಈ ಚಾನಲ್ಗೆ ಯಾವ್ದು ಕೊಟ್ಟಿರ್ತಾರ ಅದನ್ನೇ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿಬಿಟ್ಟು ವೆರಿಫಿಕೇಷನ್ ಮಾಡಬೇಕು. ಹಾಕಿದ್ದೀನಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಮುಂದೆ ಅದಾದಮೇಲೆ ಕೆಳಗೆ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಈಗ ನಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಬೇಕು. OTP ಬರುತ್ತೆ ಒಂದು, ನಾನು OTPನ ಎಂಟರ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆಯಲ್ಲ ಅದನ್ನು ಟರ್ನ್ ಆನ್ ಮಾಡ್ಕೋತೀನಿ. ಅದಾದಮೇಲೆ ಈಗ ನೋಡಿ 2 ಸ್ಟೆಪ್ ವೆರಿಫಿಕೇಷನ್ ಆ್ಯಕ್ಟಿವ್ ಆಗಿದೆ. ಕೊನೆಯದಾಗಿ ಫ್ರೆಂಡ್ಸ್ ಯೂಟ್ಯೂಬ್ ಸೆಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಏನಿದ್ರು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು. ನೋಡಿ ಫ್ರೆಂಡ್ಸ್, ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಾವು ಕರೆಕ್ಟಾಗಿರೋ ಕಂಟೆಂಟು, ಕಾಪಿರೈಟ್ ಕಂಟೆಂಟ್ಗಳನ್ನ ಆಗಬಾರ್ದು. ಕಾಪಿರೈಟ್ ಕಂಟೆಂಟ್ ಅಂದರೆ ನೀವು ಯಾವುದೇ ಇನ್ನೊಬ್ಬರ ವೀಡಿಯೋ ತೊಗೊಂಬಂದುಬಿಟ್ಟು ನಿಮ್ಮ ಚಾನಲಲ್ಲಿ ಹಾಕ್ಬಿಟ್ರೆ ಯಾವತ್ತೂ ಮಾನಿಟೈಸ್ ಆಗೋಲ್ಲ. ನೀವೇನಿದ್ರು ಮಾಡೋದಿದ್ದರೆ ಸ್ವತಃ ವೀಡಿಯೋನ ಮಾಡಿ ಮಾನಿಟೈಸ್ ಆಗುತ್ತೆ. ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.